ಮನೆಯು ಚಿಕ್ಕದಾಗಿದ್ರೂ ಕನಸುಗಳು ಮಾತ್ರ ದೊಡ್ಡದಾಗಿದ್ವು. ಸೂರ್ಯನ ಕಿರಣದಲ್ಲಿ ಒಂದು ಸಂತೋಷದ ಅಲೆ, ಕೆಲವೊಮ್ಮೆ ನಗೆಯ ಮಾತು, ಮತ್ತೆ ಕೆಲವೊಮ್ಮೆ ಓದುವ ಮಾತು, ಮತ್ತೆ ಕೆಲವೊಮ್ಮೆ ವಿಷಯಗಳನ್ನ ಹಂಚಿಕೊಳ್ಳಲು ಕಷ್ಟವಾದರೆ ಆ ಊರಿನಲ್ಲಿದ್ದ ಕುರ್ಚಿಯು ಎಲ್ಲವನ್ನೂ ತಿಳಿಸುತ್ತಿತ್ತು. ಆ ರಾತ್ರಿಯು ತುಂಬಾ ಜೋರಾದ ಮಳೆಯು ನಿಂತ ನಂತರ ಮಾರನೆಯ ದಿನ ಸೂರ್ಯನ ಕಿರಣಗಳು ಹೊಳೆಯಕ್ಕೆ ಶುರುವಾದವು. ಪಕ್ಷಿಗಳು ಹಾರ್ತಾ ಇದ್ದವು, ಹೂವುಗಳೆಲ್ಲ ಅರಳಿದ್ವು, ಮಕ್ಕಳೆಲ್ಲ ಸ್ಕೂಲಿನ ಕಡೆಗೆ ಹೋಗ್ತಾ ಇದ್ರು. ಮತ್ತೆ ದುಡಿಯೋ ಗಂಡಸರೆಲ್ಲ ಅವರ ಕೆಲ್ಸಕ್ಕೆ ಹೋಗಲು ಶುರು ಮಾಡಿದರು. ಮೇಲ್ನೋಟಕ್ಕೆ ಇಡೀ ದಿನವೂ ಖುಷಿಯಾಗಿರೋ ಹಾಗೇನೆ ಕಾಣಿಸ್ತಾ ಇತ್ತು. ಆದರೆ ಆ ಊರಲ್ಲಿ ಕೆಲವು ದುಃಖದ ವಿಷಯಗಳಿದ್ವು. ಇಡೀ ಊರಲ್ಲಿ ರಸ್ತೆಗಳೆಲ್ಲ ಕೊಚ್ಚೆ ನೀರಿನಿಂದ ತುಂಬಿ ತುಂಬಾ ಹಾಳಾಗಿದ್ದವು. ಕೂಲಿನ ವ್ಯವಸ್ಥೆ ಕೂಡ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ. ರಸ್ತೆಗಳಿಂದ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರ್ತಾ ಇರಲ್ಲ. ಮತ್ತೆ ಹೆಂಗಸರು ನೀರು ಹಿಡಿಯೋದಕ್ಕೋಸ್ಕರ ಹ್ಯಾಂಡ್ ಪಂಪ್ ನ ಒತ್ತಿ ಒತ್ತಿ ಕಷ್ಟಪಟ್ಟು ಲೈನ್ ಅಲ್ಲಿ ನಿಂತ್ಕೊಳ್ತಾ ಇದ್ರು. ಇದೇ ರೀತಿ ಹಳ್ಳಿಯಲ್ಲಿ ತುಂಬಾ ಕಷ್ಟಗಳ ಸುರಿಮಳೆ ಇದ್ದರೂ ಒಂದು ಕಥೆಯು ಶುರು ಆಗತ್ತೆ. ವಿಮಲ್ ಈ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ ಒಬ್ಬ ಹಾಲು ಮಾರೋನು. ಅವನು ಹಸುವಿನ ಗೊಬ್ಬರವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಮತ್ತೆ ಹಾಲನ್ನು ತನ್ನ ಕ್ಯಾನ್ ನಲ್ಲಿ ಹಾಕೊಂಡು ಮಾರಲು ಹೋಗ್ತಾ ಇದ್ದಾನೆ. ಮತ್ತೆ ಅವನ ಗೇಟಿನ ಮುಂದೆ ಅವನ ಗೆಳೆಯನಾದ ವೃಜಭೂಷಣ್ ನಿಂತಿದ್ದಾನೆ. ವಿಮಲ್ ಪರ್ಕೆಯನ್ನು ತಗೊಂಡು ಆ ದನದ ಕೊಟ್ಟಿಗೆ ಮುಂದೆ ಇದ್ದ ಕಸವನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ದಾನೆ. ಮತ್ತೆ ಇದಕ್ಕೆ ಯಾವುದೇ ನೀರನ್ನು ಬಳಸೋದಿಲ್ಲ. ಅರೆ ಗೆಳೆಯ, ಏನಾಯ್ತು? ಬೆಳಗ್ಗೆ ಲೈನಲ್ಲಿ ನೀರ್ ಸಿಗ್ಲಿಲ್ವಾ? ಏನ್ ಹೇಳಿ ಗೆಳೆಯ, ಇವತ್ತು ನನ್ನ ಹೆಂಡತಿ ಕಾಲ್ಗೆ ಮುಳ್ಚುಚ್ಕೊಂಡಿತ್ತು. ಅದಕ್ಕೆ ಅವಳು ಬೆಳಗ್ಗೆ ನೀರ್ ತಗೊಳಕ್ ಹೋಗ್ಲಿಲ್ಲ ಕಣೋ. ಅಲ್ಲ, ನೀನ್ ಹೋಗ್ಬೇಕಿತ್ತು ತಾನೇ? ಹೋಗೋಣ ಅನ್ಕೊಂಡೆ, ನನಗೆ ಎಚ್ಚರಣೆ ಆಗ್ಲಿಲ್ಲ ಕಣೋ. ನಾನ್ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ನೀರೇ ಖಾಲಿ ಆಗೋಗಿತ್ತು. ಅರೆ ಗೆಳೆಯ, ಇವಾಗ ಏನ್ ಮಾಡ್ತೀಯಾ? ಇಡೀ ದಿನ ಹೀಗೆ ಕಡಿತೀಯಾ? ನಿನ್ನೆ ನೀರು ಒಂದ್ ಸ್ವಲ್ಪ ಉಳ್ಕೊಂಡಿರ್ಬೇಕು ಅನ್ಸುತ್ತೆ, ಅದನ್ನ ಬಳಸ್ಕೊತೀನಿ ಕಣೋ. ಮತ್ತೆ ಬೇರೆ ಕೆಲ್ಸಗಳಿಗೆ ಏನಾದ್ರೂ ಮಾಡ್ತೀನಿ ಕಣೋ. ನಮ್ಮ ಹಳ್ಳಿ ಜನಕ್ಕಂತೂ ಇದು ಅಭ್ಯಾಸನೇ ಆಗೋಗಿದೆ. ಸರಿಯಾಗಿ ಹೇಳ್ದೆ. ನಮ್ಮ ಕೌನ್ಸಿಲರ್ ಹೇಳ್ತಾ ಇದ್ರು, ಈ ಸಲ ಅವರು ಗೆದ್ದ ಮೇಲೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ. ಹಾಗೆ ಹೇಳಿ ಅವರು 5 ವರ್ಷ ಆಗೋಯ್ತು ಕಣ. ಇವತ್ತು ಹೇಗಿದೆಯೋ ಹಾಗೆ ಇದೆ ಕಣ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ದೊಡ್ಡ ತಲೆನೋವಾಗಿದೆ. ಮನೆಗೆ ನಾವು ಒಳ್ಳೆ ನೀರು ಪಡೆಯೋದು ನಮ್ಮ ಹಕ್ಕಲ್ವಾ? ಅವರಿಬ್ರು ಹೀಗೆ ಚರ್ಚೆನ ಮಾಡ್ತಾ ಇರ್ಬೇಕಾದ್ರೆ ಅಜಯ್ ಅಂತ ಒಬ್ಬ 30 ವರ್ಷ ವಯಸ್ಸವನು ಅವರ ಮುಂದೆ ಹೋಗ್ತಾ ಇರ್ತಾನೆ. ವೃಜಭೂಷಣ್ ಅವನ ನೋಡಿ ಒಂದ್ಸಲ ಕರೀತಾರೆ. ಅರೆ ಪುಟ್ಟ ಅಜಯ್, ಹೇಗಿದ್ಯಾ? ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊಂಡೆ. ನಮಸ್ತೆ ಅಂಕಲ್, ನಾನು ಒಂದು ಕೆಲ್ಸದ ಮೇಲೆ ಸಿಟಿಗೆ ಹೋಗಿದ್ದೆ. ಸಿಟಿನಾ? ಯಾಕಪ್ಪ ಹೋಗಿದ್ದೆ? ಅಯ್ಯೋ, ನಿನಗೊಂದ್ ಬಗ್ಗೆ ಗೊತ್ತಿಲ್ವಾ? ಅಜಯ್ ಅದೇನೋ ಓದ್ತಾ ಇದ್ದಾನೆ. ಏನಪ್ಪಾ ಅದು ಕೆಮಿಸ್ಟ್ರಿ ಆನರ್ ಅಂಕಲ್. ಅದೇ ಅದೇ ಅದೇ. ಅಯ್ಯೋ ಪುಟ್ಟ, ಇದನ್ನೆಲ್ಲ ನೀನ್ ಯಾಕಪ್ಪ ಓದ್ತೀಯಾ? ನಮ್ಗಂತೂ ಅರ್ಥನೇ ಆಗೋದಿಲ್ಲ. ನಮ್ಮ ಸುಶೀಲ್ ತರ ಒಂದು ಸರ್ಕಾರಿ ಕೆಲ್ಸನ ನೋಡ್ಕೋ. ಆಗ್ಲೇ ನಮ್ಮ ಹಳ್ಳಿಗೆ ತುಂಬಾ ಒಳ್ಳೇದಾಗೋದು. ಏನು ವರಿ ಮಾಡ್ಕೋಬೇಡಿ ಅಂಕಲ್, ನಮ್ಮ ಹಳ್ಳಿಗೆ ಎಲ್ಲನೂ ಒಳ್ಳೇದೇ ಆಗತ್ತೆ. ಆದಷ್ಟು ಬೇಗ ನೀವು ಚಿಂತೆ ಏನು ಮಾಡ್ಕೋಬೇಡಿ. ಅಜಯ್ ಅವರ ಜೊತೆಗೆ ಒಂದು ನಂಬಿಕೆ ಬರೋ ಹಾಗೆ ಭರವಸೆಯನ್ನು ಕೊಡ್ತಾನೆ. ಮತ್ತೆ ವೃಜಭೂಷಣ್ ಹಾಗೂ ವಿಮಲ್ ಇಬ್ರು ಮಾತಾಡೋಕೆ ಶುರು ಮಾಡ್ತಾರೆ. ಸಂಜೆ ಹೊತ್ತು ಆ ಹಳ್ಳಿಯ ಒಬ್ಬ ಹೆಂಗಸು ಸರ್ಕಾರಿ ಹಾಸ್ಪಿಟಲ್ ಕಡೆಗೆ ಹೋಗ್ತಾಳೆ. ಅವಳು ಯಾವುದೋ ಔಷಧಿಯನ್ನು ಕೊಂಡುಕೊಳ್ಳಲು ಅಲ್ಲಿಗೆ ಬಂದಿರ್ತಾಳೆ. ನಿಮ್ದು 1770 ರೂಪಾಯಿ ಆಗಿದೆ ಮೇಡಮ್. ಆದರೆ ಈ ಔಷಧಿಯ ಬೆಲೆ ಬರೀ 320 ರೂಪಾಯಿ ಆಗಿದೆಯಲ್ಲ. ಮೇಡಮ್ ಅವರೇ, ಔಷಧಿಯ ಜೊತೆಗೆ ಚೆಕಪ್ ಕೂಡ ತಗೊಂಡಿದ್ದೀನಿ. ಆದ್ರೆ ಸರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿದ್ರೆ ಫ್ರೀ ಇರತ್ತೆ ಅಲ್ವಾ? ಅಮ್ಮ ತಾಯಿ, ನಿಮ್ಮ ಚೆಕಪ್ಗೋಸ್ಕರ ಎಷ್ಟು ಮಷಿನ್ಸ್ ಬೇಕಾಗುತ್ತೆ ಗೊತ್ತಾ? ಅದರಲ್ಲಿ ಕರೆಂಟು, ಡಾಕ್ಟರ್ ಸಮಯ, ತುಂಬಾ ಕೆಲಸ ಇದೆ ಅಲ್ವಮ್ಮ. ಅದ್ರ ದುಡ್ಡು ಯಾರಮ್ಮ ಕೊಡ್ತಾರೆ? ಆದ್ರೆ ಸರ್, ಅವಳು ಮಾತಾಡ್ತಿರ್ಬೇಕಾದ್ರೆ ಹಿಂದೆ ನಿಂತಿದ್ದ ಜನರು ಅವಳನ್ನ ಹಾಸ್ಯ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಬೇಗ ಬಿಲ್ ಕಟ್ಟು ಹಾಗೂ ಈ ಜಾಗದಿಂದ ಖಾಲಿ ಮಾಡು ಅಂತ. ಜನರೆಲ್ಲ ಕಾಯ್ತಾ ಇದ್ದಿದ್ರಿಂದ ಅವಳು ಪಾಪ ಬಿಲ್ ಕಟ್ಬಿಡ್ತಾಳೆ. ಮತ್ತೆ ಜನಗಳೆಲ್ಲ ಮುಂದೆ ಬರ್ತಾ ಇದ್ದಂತೆ ಆಸ್ಪತ್ರೆಯಿಂದ ಹೊರಗೆ ಬಂದ್ಮೇಲೆ ಆ ಹೆಂಗಸು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ಹಾಗೆ ಮುಂದಕ್ಕೆ ಹೋಗ್ತಿರ್ತಾಳೆ. ನನ್ನ ಹತ್ರಿದ್ದ ಎಲ್ಲ ಹಣವೂ ಮುಗ್ದೋಯ್ತಲ್ಲ, ಇನ್ ಮನೆಗೆ ಹೋಗಿ ನಾನು ಏನು ಅಂತ ಮಾಡ್ಲಿ? ಈ ಸರ್ಕಾರಿ ಆಸ್ಪತ್ರೆಯವರು ಬಡವರನ್ನು ಕೂಡ ಬಿಡೋದಿಲ್ಲ. ಅವಳು ಅವಳ ಮನೆಯ ಕಡೆಗೆ ಆಸ್ಪತ್ರೆಯಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವತ್ತಿನ ರಾತ್ರಿ ಅಜಯ್ ತನ್ನ ಮನೆಯಲ್ಲಿ ಏನೋ ಮಾಡ್ತಾ ಕೂತಿರ್ತಾನೆ. ಮತ್ತೆ ಯಾವುದೋ ಒಂದು ರಾಸಾಯನಿಕವನ್ನು ಒಂದಕ್ಕೊಂದು ಮಿಕ್ಸ್ ಮಾಡ್ತಾ ಇದ್ದಾನೆ. ನೋಟ್ಬುಕ್ ಅಲ್ಲಿ ಬರಿತಾ ಇದ್ದಾನೆ ಅದರಿಂದ ಏನು ನಡೀತಾ ಇದೆ ಅಂತ. ಅವನ್ ಹಾಗೆ ಅದನ್ನ ನೋಡ್ತಾ ಇದ್ದಂತೆ ಆ ಗ್ಲಾಸ್ ಇಂದ ಒಂದು ಗ್ರೀನ್ ಕಲರ್ ಹೊಗೆ ಬರೋದಿಕ್ಕೆ ಶುರು ಆಗ್ಬಿಡತ್ತೆ. ಅಜಯ್ ಎದುರು ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಅಚಾನಕವಾಗಿ ಒಂದು ಧಮಾಕ ನಡೆದು ಬಿಡುತ್ತೆ.
ಅವನ್ ಕುರ್ಚಿ ಮೇಲೆಲ್ಲ ಆ ಗ್ರೀನ್ ಕಲರ್ ಸಲ್ಯೂಷನ್ ಬಿದ್ದ್ಬಿಡತ್ತೆ. ಅಜಯ್ ಎದ್ ನಿಂತ್ಕೊಳ್ತಾನೆ, ಅವನ ಕರ್ಚೀಫ್ ನ ಬಾಯಿಗೆ ಇಟ್ಕೊಳ್ತಾನೆ. ಆ ಗ್ರೀನ್ ಕಲರ್ ಸಲ್ಯೂಷನ್ ಆ ಚೇರ್ ಮೇಲೆ ಕುದಿತಾ ಇರೋದನ್ನ, ಆ ಚೇರ್ ಮೇಲೆ ನಡೀತಾ ಇದ್ದ ಬಬಲ್ಸ್ ಜೋರಾಗಿ ಕೇಳಲು ಶುರು ಆಗ್ಬಿಡತ್ತೆ. ಹಳ್ಳಿಯ ಸಂತೆಯ ದಿನವಾಗಿದೆ. ಮತ್ತೆ ಹಳ್ಳಿಯ ಜನರೆಲ್ಲ ಮಗ್ನರಾಗಿರ್ತಾರೆ. ಆ ಹೆಂಗಸು ಅವತ್ತು ಆಸ್ಪತ್ರೆಯಲ್ಲಿ ಇದ್ದವಳು ಸೇಬನ್ನು ಕೊಂಡುಕೊಳ್ಳಲು ಅಲ್ಲಿಗೆ ಬಂದಿರ್ತಾಳೆ. 270 ರೂಪಾಯಿ ಕಣಮ್ಮ. ಇಷ್ಟೊಂದು ಜಾಸ್ತಿನ? ನೀನು ಈ ವಸ್ತುಗೆ ಇಷ್ಟೊಂದು ಜಾಸ್ತಿ ಬೆಲೆ ಹೇಳಿದ್ರೆ ನಾವು ಎಲ್ಲಿಂದ ಕೊಂಡ್ಕೊಂಡ್ ಬರಕ್ ಸಾಧ್ಯ ಹೇಳು? ಅಯ್ಯೋ ಅಮ್ಮ, ನಾವೇನ್ ಮಾಡಕ್ಕಾಗತ್ತೆ? ನಾವೇನ್ ಕೊಂಡ್ಕೊಂಡ್ ಬರ್ತೀವೋ ಅದಕ್ಕಿಂತ ಸ್ವಲ್ಪ ಲಾಭ ನಮ್ಗೂ ಬೇಕಲ್ವಾ? ಆದ್ರೆ ಮಗನೇ, ಮಗಾಗೀಗ ಏನಿಲ್ಲಮ್ಮ, ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಸುಮ್ನೆ ಹೊರ್ಟೋಗಿ ಇಲ್ಲಿಂದ. ಮತ್ತು ಮನಸ್ಸಿನಲ್ಲಿ ನಿರಾಸೆ ಭಾವದಿಂದ ಆ ಜಾಗದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಜಯ್ ಅಲ್ಲಿಗೆ ಬರ್ತಾನೆ. ಮತ್ತೆ ಅವನು ಆ ಹೆಂಗಸನ್ನ ಕರೀತಾನೆ. ಅಮ್ಮ ನಿಂತ್ಕೊಳ್ಳಿ, ನಾನ್ ಇವತ್ತು ನಿಮ್ಗೆ ಅದನ್ನ ಕೊಡಿಸ್ತೀನಿ. ಸೂಪರ್ ಕಣಪ್ಪ, ಹೇಳು ಎಷ್ಟ್ ಕೊಡ್ಲಪ್ಪ ನಾನು? ನಾನು ಸ್ವಲ್ಪ ಕಮ್ಮಿ ಕೊಡಪ್ಪ ಅಂತ ಕೇಳ್ತಿದ್ದೆ ಅಷ್ಟೇ. ಏನೂ ಪರವಾಗಿಲ್ಲ ಅಮ್ಮ, ನಾನ್ ನಿಮ್ಗೆ ಮಗನ್ ತರನೇ ಇದೀನಿ ಅಲ್ವಾ. ನೀವೊಂದು ಕೆಲ್ಸ ಮಾಡಿ, ಎಲ್ಲಾ ಸೇಬನ್ನು ಕೊಟ್ಬಿಡಿ. ಆದ್ರೆ ಅದಕ್ಕಿಂತ ಮೊದಲು ನಾನೊಂದು ಷರತ್ತಿದೆ. ಷರತ್ತಾ? ಏನ್ ಷರತ್ತಪ್ಪ? ನೀವು ಈ ಕುರ್ಚಿ ಮೇಲೆ ಕೂರ್ಬೇಕಾಗತ್ತೆ. ಮತ್ತೆ ನೀವ್ ಹೇಳ್ಬೇಕಾಗತ್ತೆ ಏನ್ ಬೆಲೆ ಹೇಳ್ತಾ ಇದೀರಲ್ಲ ನೀವು, ಅದು ಸರಿನಾ ಅಂತ. ಕುರ್ಚಿ? ನನ್ಗೇನು ಅರ್ಥ ಆಗ್ತಿಲ್ಲಪ್ಪ. ಬಿಡಿ, ನೀವ್ ಬನ್ನಿ ಕುರ್ಚಿಲ್ ಕೂತ್ಕೊಂಡ್ ಮಾತಾಡಿ. ನಾನ್ ಎಲ್ಲಾ ಸೇಬನ್ನು ಕೂಡ ಕೊಂಡ್ಕೋತೀನಿ. ಆ ಅಂಗಡಿಯವನು ಸ್ವಲ್ಪ ಸಮಯ ಯೋಚನೆ ಮಾಡ್ತಾನೆ. ಬರೀ ಕುರ್ಚಿ ತಾನೆ ಅಂದ್ಕೊಂಡು, ಸರಿ ತಗೊಂಬಾ. ಎಲ್ಲಿದ್ಯಪ್ಪ ಕುರ್ಚಿ? ಅಜಯ್ ಆ ಕುರ್ಚಿನ ಅವನು ಮುಂದೆ ನಿಲ್ಲಿಸ್ತಾನೆ. ಮತ್ತೆ ಆ ಅಂಗಡಿಯವನನ್ನು ಅಲ್ಲಿಗೆ ಕರೆದು ಅದ್ರ ಮೇಲೆ ಕೂತ್ಕೊಳ್ಳಕ್ಕೆ ಹೇಳ್ತಾನೆ. ಸರಿ ಹೇಳಿ, ಈ ಸೇಬು ನಿಮ್ಗೆ ಕೆಜಿಗೆ ಎಷ್ಟು ರೂಪಾಯಿಗೆ ಸಿಕ್ಕಿದೆ ಅಂತ? ಅಯ್ಯೋ, ಇದು ನಮ್ ದೊಡ್ಡಪ್ಪನ ಹೊಲದಲ್ಲಿ ತಂದಿದ್ದು. ನಾನು ಇದನ್ನ 30 ರೂಪಾಯಿ ಲೆಕ್ಕದಲ್ಲಿ ತಗೊಂಡ್ ಬಂದಿದ್ದೀನಿ ಕಣಪ್ಪ. ಮತ್ತೆ ಅವನಿಗೆ ಏನ್ ಅನ್ಸತ್ತೆ ಅಂದ್ರೆ, ಇದೇನಪ್ಪ ನಾನ್ ಮಾತಾಡ್ತಾ ಇದ್ದೀನಿ ಅಂತ. ಅವನ್ ತಕ್ಷಣ ಅವನ್ ಮಾತಾಡಿದ್ದು ಮಾತುಗಳನ್ನ ಸುಳ್ಳು ಮಾಡಲು ಪ್ರಯತ್ನ ಪಡಕ್ ಶುರು ಮಾಡ್ತಾನೆ. ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಇದು ಏನೋ ತಪ್ಪು ನಡೀತಿದೆ. ಸೇಬುಗಳ ಬೆಲೆ ತುಂಬಾ ಜಾಸ್ತಿ ಆಗಿದೆ ಅಂತ ನೀನ್ ಮೋಸ ಮಾಡ್ತಾ ಇದೀಯಾ? ನೋಡಿದ್ರ ಅಮ್ಮ, ಹೀಗೆ ಆಗತ್ತೆ ಇಲ್ಲಿ. ಇವತ್ತಿಂದ ನೀವು ಇಲ್ಲಿ ಏನನ್ನು ತಗೊಳಕ್ಕೆ ಹೋಗ್ಬೇಡಿ. ಇಲ್ಲಮ್ಮ, ಆತರೆಲ್ಲ ಏನೂ ಇಲ್ಲ. ಹೌದಾ? ಆತರಲ್ಲ ಏನು ಇಲ್ವಾ? ಹಾಗಾದ್ರೆ ನಿನ್ ಬಾಯಿಂದ ಬಂದಿದ್ ಮಾತುಗಳು ಏನು ಸುಳ್ಳ? ನೀನೇ ಹೇಳು. ಅಯ್ಯ, ನನಗೇನ್ ಗೊತ್ತಿತ್ತು, ನೀವ್ ಇದ್ರ ಮೇಲೆಲ್ಲ ಗಮನ ಇಡಲ್ಲ ಅಂತ ಅನ್ಕೊಂಡೆ. ಬನ್ನಿ, ನಾನು 1 kg ಜೊತೆಗೆ ಇನ್ನೊಂದು kg ಫ್ರೀ ಕೊಡ್ತೀನಿ. ಹಳ್ಳಿಯ ಜನರೆಲ್ಲ ಒಬ್ರಿಗೊಬ್ರು ಗುಂಪು ಕಟ್ಕೊಂಡು ಒಬ್ರಿಗೊಬ್ರು ಹೀಗೆ ಮಾತುಗಳು ಹಾಗೂ ವಾದಗಳನ್ನು ಮಾಡ್ತಾ ಅಲ್ಲಿಂದ ಹೊರಟೋಗ್ತಾರೆ. ಹೀಗೆ ಅಂಗಡಿಯವನು ಮಾಡ್ತಾ ಇದ್ದ ಮೋಸ ಹಾಗೂ ಅವನ ಕೆಟ್ಟ ಆಟಗಳು ಹೊರಗೆ ಬಂದೇ ಬಿಡತ್ವೆ. ಅವನ ಕೈಗಳನ್ನ ತಲೆ ಮೇಲೆ ಇಟ್ಕೊಂಡು ಪಶ್ಚಾತ್ತಾಪ ಪಡ್ತಿರ್ತಾನೆ. ಇದಾದ ನಂತರ ಕುರ್ಚಿಯ ಜೊತೆಗೆ ಅಜಯ್ ಮುಂದಕ್ಕೆ ಹೋಗಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೀಗೆ ಅವನು ಸುತ್ತಲೂ ನಡೆಯುತ್ತಿದ್ದ ಸಮಸ್ಯೆಗಳನ್ನ ಬಗೆಹರಿಸಲು ಶುರು ಮಾಡ್ತಾನೆ. ರಸ್ತೆಯಲ್ಲಿದ್ದ ಕೆಟ್ಟ ದುರ್ವ್ಯವಸ್ಥೆಯನ್ನು ಅವನು ನೋಡ್ತಾನೆ. ಜನರು ನೀರಿಗೋಸ್ಕರ ಉದ್ದವಾದ ಕ್ಯೂ ಅಲ್ಲಿ ನಿಂತಿರೋದನ್ನು ಕೂಡ ಗಮನಿಸ್ತಾನೆ. ಹಸುವು ಕಸದ ತೊಟ್ಟಿಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಹಾಗೂ ಗಲೀಜು ಸಾಮಾನುಗಳನ್ನ ತಿಂತಾ ಇರೋದನ್ನ ನೋಡ್ತಾನೆ. ಇಡೀ ಹಳ್ಳಿಯಲ್ಲಿ ಜೀವನ ಸಾಗಿಸಲು ತುಂಬಾನೇ ಕೆಟ್ಟದಾಗ್ಬಿಟ್ಟಿರತ್ತೆ. ಹೀಗೆ ಓಡಾಡ್ತಾ ಅಜಯ್ ಒಂದು ಬ್ಯಾನರ್ ಹಾಕಿದ್ದ ಗೋಡೆಯನ್ನು ಗಮನಿಸ್ತಾನೆ. ಅಲ್ಲಿ ಆ ಹಳ್ಳಿಯ ಪಂಚಾಯತಿಯ ಮುಖ್ಯಸ್ಥನ ಒಂದು ಪ್ರಚಾರವಿರುತ್ತೆ. ಅಜಯ್ ಒಂದು ಕ್ಷಣ ಅಲ್ಲೇ ನಿಲ್ತಾನೆ. ಮತ್ತೆ ಪೋಸ್ಟರ್ ಅನ್ನ ಹಾಗೆ ನೋಡ್ತಾ ಇರ್ತಾನೆ. ಮತ್ತೆ ನಿರ್ಧಾರ ಮಾಡ್ತಾನೆ, ಇಲ್ಲಿನ ಸಮಸ್ಯೆಯು ಚಿಕ್ಕದಲ್ಲ, ಇದು ಬದಲಾವಣೆಯಾಗುವ ಸಮಯವಾಗಿದೆ. ಅವತ್ತ ರಾತ್ರಿ ಅಜಯ್ ಒಂದು ಪುಸ್ತಕವನ್ನು ಹಿಡ್ಕೊಂಡು ಓದ್ತಾ ಇರ್ತಾನೆ. ಆಗ ಅವನ ಮನೆಯ ಬಾಗಿಲಿಗೆ ಯಾರೋ ತಟ್ಟಿದ ಶಬ್ದ ಕೇಳಿಸತ್ತೆ. ಅವನು ಎದ್ದು ನಿಂತು ಆ ಬಾಗಿಲನ್ನು ತೆರೆದು ನೋಡ್ತಾನೆ. ಆಗ ನೋಡ್ತಾನೆ, ಅವನು ಅವತ್ತಿನ ದಿನ ಎಲ್ಲರ ಮುಂದೆ ಅವನನ್ನು ಅವಮಾನ ಮಾಡಿದ್ದ ಅಂಗಡಿಗಾರನು ಅಲ್ಲಿ ನಿಂತಿರೋದನ್ನ. ಅಯ್ಯೋ, ನೀವಾ ಅಣ್ಣ? ನಿಮ್ಮ ಕುರ್ಚಿಯಿಂದ ನನ್ನ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದೆ ಗೊತ್ತಾ? ನೀವು ನನ್ನ ಮೇಲೆ ದಯ ತೋರಿಸಿ, ನಾನು ಇನ್ಮೇಲೆ ಒಳ್ಳೆ ರೀತಿಲಿ ವ್ಯಾಪಾರ ಮಾಡ್ತೀನಿ, ಮತ್ತೆ ಸರಿಯಾದ ಬೆಲೆಯಲ್ಲಿ ಮಾರ್ತೀನಿ. ಮತ್ತೆ ಅವನ ಮಾತಿಗಳಿಗೆ ಒಪ್ಪಿಗೆಯನ್ನು ಕೂಡ ನೀಡ್ತಾನೆ. ಮಾರನೆಯ ದಿನ ಅಜಯ್ ಆ ಅಂಗಡಿಯವನ ಜೊತೆಗೆ ಎಲ್ಲರ ಮುಂದೆ ಬಂದು ನಿಂತ್ಕೊಳ್ತಾನೆ. ಬಾಬುಲಾಲ್ಜಿ ಅವ್ರಿಗೆ ಈಗಾಗ್ಲೇ ತಪ್ಪಿನ ಅರಿವು ಆಗಿದೆ. ಅವ್ರೀಗ ವಾದ ಮಾಡಿದ್ದಾರೆ, ಇನ್ಮುಂದೆ ಅವರು ಸರಿಯಾದ ಬೆಲೆಯಲ್ಲಿ ಸರಿಯಾದ ಹಣ್ಣನ್ನ ಮಾರ್ತಾರಂತೆ, ಅಲ್ವಾ ಅಣ್ಣ? ಖಂಡಿತ, ನಾನು ಇನ್ಮುಂದೆ ಯಾವುದೇ ರೀತಿ ಮೋಸ ಗೀಸ ಎಲ್ಲ ಮಾಡೋದಿಲ್ಲ. ಪುಟ್ಟ, ಈ ಕೆಲ್ಸ ಏನೋ ಮುಗೀತು. ಇದೇ ರೀತಿ ಹಳ್ಳಿಲಿ ತುಂಬಾ ಕೆಲ್ಸಗಳಿದೆ, ನೀನು ಅದನ್ನು ಕೂಡ ಮುಗಿಸ್ಕೊಡ್ತೀಯಾ? ಆಯ್ತು ತಾತ. ಅಜಯನ ಕಣ್ಣುಗಳು
ಒಂದು ರೀತಿಯಾದ ಗರ್ವ ಹಾಗೂ ಸಂಕಲ್ಪದಿಂದ ಕೂಡಿರುತ್ತದೆ. ಅಜಯ್ ಹೀಗೆ ಒಂದೊಂದೇ ಕೆಲಸವನ್ನ ಮಾಡ್ತಾ ಡಾಕ್ಟರ್, ಅಂಗಡಿಯವರು ಮತ್ತೆ ಕೆಲವರು ಮೋಸ ಮಾಡ್ತಿದ್ದವರನ್ನು ಕಂಡು ಹಿಡಿಯಲು ಪ್ರಯತ್ನ ಪಡಲು ಶುರು ಮಾಡ್ತಾನೆ. ಯಾರು ಆ ಕುರ್ಚಿಯ ಮೇಲೆ ಕೂತ್ಕೊಳ್ತಾರೋ ಅವರು ಮಾಡ್ತಾ ಇದ್ದಿದ್ದ ಪ್ರತಿಯೊಂದು ಮೋಸವು ಎಲ್ಲರ ಮುಂದೆ ಬಯಲಾಗ್ಬಿಡ್ತಾ ಇತ್ತು. ಅವನ ಮುಖದಲ್ಲಿ ಒಂಥರ ಸಂತೋಷದ ಅಲೆ ಕಾಣಿಸ್ತಿತ್ತು. ಸ್ವಲ್ಪ ದಿನಗಳ ನಂತರ ಅಜಯ್ ಅವನ ಊರಿನ ಜನರ ಜೊತೆಗೆ ಕೂತಿರ್ತಾನೆ. ಮತ್ತೆ ಅಜಯ್ ಅವರ ಜೊತೆಗೆ ಮಾತಾಡ್ತಾ ಸಾಂತ್ವನವನ್ನು ನೀಡಲು ಶುರು ಮಾಡ್ತಾನೆ. ಏನಾಯ್ತು ನಿಮ್ಮೆಲ್ರಿಗೂ? ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಅಯ್ಯೋ ಪುಟ್ಟ, ನಿನಗಂತೂ ಗೊತ್ತೇ ಇದೆ, ಸ್ವಲ್ಪ ದಿನದಲ್ಲಿ ಮತ್ತೆ ಚುನಾವಣೆ ಇದೆ. ಕಳೆದ ಸಲ ಭೂಷಣ್ಣ ಗೆಲ್ಸಿದ್ವಿ. ಅವ್ ನಮ್ಮ ಹಳ್ಳಿನ ಅಭಿವೃದ್ಧಿ ಮಾಡ್ತೀನಿ ಅಂದಿದ್ದ, ಏನು ಮಾಡ್ಲಿಲ್ಲಪ್ಪ. ಇವತ್ತು ನಾವು ಹೀಗೆ ಇದ್ದೀವಿ. ಹೌದು ಪುಟ್ಟ, ಇವರೆಲ್ಲ ಈ ರೀತಿ ಮೋಸ ಮಾಡ್ತಿದ್ದಾರೆ. ಚುನಾವಣೆ ಸಮಯದಲ್ಲಿ ಏನೇನೋ ಮಾತು ಕೊಡ್ತಾರೆ. ಮತ್ತೆ ನೀವು ವರಿ ಮಾಡ್ಕೋಬೇಡಿ ಅಂಕಲ್, ಈ ಸಲ ಅಂತೂ ಆತರ ಆಗೋದಿಲ್ಲ. ಈ ಸಲ ಅಂತೂ ನಮ್ಮ ಹತ್ರ ಒಂದು ಜಾದುವಿನ ಕುರ್ಚಿ ಇದೆ. ಅದ್ರ ಮೇಲೆ ಅವರನ್ನ ಕೂರಿಸಿ ನಾವು ಪ್ರಶ್ನೆನ ಕೇಳೋಣ. ಹಳ್ಳಿಯ ಜನರು ಅಜಯ್ ಹೇಳಿದ್ದ ಮಾತುಗಳನ್ನ ಕೇಳಿ ಒಂದು ಕ್ಷಣ ಚಕಿತರಾಗ್ತಾರೆ. ಒಂದು ಫ್ರೆಶ್ ಆದ ದಿನವೂ ಶುರುವಾಗತ್ತೆ. ಆ ರಸ್ತೆಯಲ್ಲಿ ಒಂದು ಸ್ಟೇಜ್, ಒಂದು ಬ್ಯಾನರ್ ಮತ್ತು ಒಂದು ಸ್ಪೀಕರ್ ಇರೋದನ್ನ ನೋಡ್ತಾರೆ. ಆವತ್ತಿನ ದಿನ ಅಜಯ್ ನೋಡಿದ್ದ ವಿಧಾಯಕ್ ಬ್ಯಾನರ್ ಅನ್ನು ಮರಳಿ ಆ ಸ್ಟೇಜ್ ಮೇಲೆ ಬ್ಯಾನರ್ ಅನ್ನು ನೋಡ್ತಾನೆ. ವಿಧಾಯಕ್ ಅವನ ಕಾರಲ್ಲಿ ಆ ಊರಿನ ಕಡೆಗೆ ಬರ್ತಾನೆ. ಅವನ ಜೊತೆಗೆ ಒಂದು ಪೊಲೀಸಿನ ಜೀಪ್ ಇರುತ್ತೆ. ಅವನ ಕಾರಿನ ಬಾಗಿಲನ್ನು ತೆರೀತಾರೆ. ಅವನು ಆ ಹಳ್ಳಿಯ ಜನರನ್ನು ಚೂರು ಕೂಡ ಗಮನಿಸದೆ ಸೀದಾ ಸ್ಟೇಜಿನ ಕಡೆಗೆ ಹೋಗ್ತಾ ಇರ್ತಾನೆ. ಒಂದು ದೊಡ್ಡ ವಿಶ್ವಾಸದಿಂದ ಅವನ ಭಾಷಣವನ್ನು ಶುರು ಮಾಡ್ಕೊಳ್ತಾನೆ. ನನ್ನ ಪ್ರೀತಿಯ ಜನರೇ, ನಾನು ನಿಮ್ಗೆ ಕೋಟಿ ಕೋಟಿ ಪ್ರಣಾಮ ಮಾಡ್ತೀನಿ. ನಿಮಗಂತೂ ಚೆನ್ನಾಗಿ ಗೊತ್ತಿದೆ, 5 ವರ್ಷ ಆದ್ಮೇಲೆ ಚುನಾವಣೆ ಬರುತ್ತೆ. ಕಳೆದ ವರ್ಷ ನಿಮ್ಮ ಪ್ರೀತಿಯಿಂದ ನನ್ನನ್ನ ಗೆಲ್ಸಿದ್ರಿ ಗೊತ್ತಾ? ಅದ್ರ ಬದಲಿಗೆ ನಾನ್ ನಿಮ್ಗೆ ಒಳ್ಳೆ ಸೇವೆಗಳನ್ನ ಮಾಡ್ದೆ. ಅಂದ್ರೆ CCTV, ಬಸ್ ಸ್ಟಾಪ್, ಎಲ್ಲ ಮನೆಯಲ್ಲೂ ಶೌಚಾಲಯ, ಇನ್ನೂ ಜಾಸ್ತಿ. ನಾನ್ ನಿಮ್ಮೆಲ್ರಿಗೂ ಬೇಡ್ಕೊತೀನಿ, ಈ ಸಲ ಕೂಡ ನೀವು ನಿಮ್ಮ ಪ್ರೀತಿನ ನನ್ನ ಮೇಲೆ ತೋರಿಸಿ. ಮತ್ತೆ ನೀವು ನನ್ನನ್ನ ಅದೇ ಜೋಶಿಂದ ನನ್ನನ್ನ ಗೆಲ್ಸಿ. ಯಾಕಂದ್ರೆ ನಾನ್ ನಿಮ್ಗೆ ಸೇವೆ ಮಾಡೋ ಅವಕಾಶ ಮಾಡ್ಕೊಡಿ. ನಾವೇನೋ ನಿಮ್ಮನ್ನ ಗೆಲ್ಲಿಸ್ತೀವಿ, ಆದ್ರೆ ಒಂದು ಷರತ್ತಿದೆ. ಏನ್ ಷರತ್ತ? ನೀವು ನಾವು ಕೇಳುವಂತ ಸುಲಭವಾದಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅಯ್ಯೋ, ಇಷ್ಟೇನ ವಿಷಯ? ಅದೇನ್ ಕೇಳಪ್ಪ. ಅದು ಈ ರೀತಿ ಅಲ್ಲ ಸರ್. ಮೊದಲು ನಾವು ನಿಮ್ಮನ್ನ ಕೂರಿಸ್ತೀವಿ, ತಿನ್ನಿಸ್ತೀವಿ, ಸ್ವಲ್ಪ ಉಪಚಾರ ಮಾಡ್ತೀವಿ. ಅದಾದ್ಮೇಲೆ ಪ್ರಶ್ನೆಗಳನ್ನ ಕೇಳ್ತಿರಲ್ವಾ? ಕೇಳು. ಅಜಯ್ ಕೆಲವು ಮಕ್ಕಳನ್ನು ಅವನ ಕಡೆಗೆ ಕರೀತಾನೆ. ಮತ್ತೆ ಮಕ್ಕಳು ಆ ಕುರ್ಚಿನ ತಗೊಂಡು ಸ್ಟೇಜಿನ ಕಡೆಗೆ ಹೋಗ್ತಾ ಇರ್ತಾರೆ. ಅಜಯ್ ಮತ್ತೆ ಬೇರೆ ಹಳ್ಳಿಯ ಜನರು ವಿಧಾಯಕನ ಮುಂದೆ ಬಂದು ನಿಂತಿರ್ತಾರೆ. ಟೇಬಲ್ ಮೇಲೆ ತಿನ್ನೋದಕ್ಕೆ ಅಂತ ತುಂಬಾನೇ ಐಟಮ್ಸ್ ಗಳು ಇಟ್ಟಿರ್ತಾರೆ. ಮತ್ತೆ ಅವನು ಒಂದೊಂದೇ ಆ ತಿಂಡಿಗಳನ್ನು ತಗೊಳ್ಳಲು ಪ್ರಾರಂಭಿಸ್ತಾನೆ. ತಕ್ಷಣ ಅಜಯ್ ಅವನ ಕೈಯನ್ನು ಆ ಟೇಬಲ್ ಮೇಲೆ ಅಡ್ಡ ಇಡ್ತಾನೆ. ಮತ್ತೆ ಸೀದಾ ವಿಧಾಯಕನ ಕಣ್ಣುಗಳನ್ನ ನೋಡ್ತಾ ಮತ್ತೆ ಶಾಂತವಾಗಿ ಹಾಗೂ ಒಂದು ಆತ್ಮವಿಶ್ವಾಸದ ಮುಗುಳ್ನಗೆಯನ್ನು ಬೀರುತ್ತಾ ಆ ಅಧ್ಯಕ್ಷನ ಕಡೆ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡ್ತಾನೆ. ಸ್ವಲ್ಪ ಭ್ರಮೆ ಹತ್ತಿರೋ ಹಾಗಿರ್ತಾನೆ. ಹಾಗಾದ್ರೆ ಹೇಳಿ ಸರ್, ನಮ್ಮ ಹಳ್ಳಿಲಿ ಹೋದ ವರ್ಷ ಸೋಲಾರ್ ಲೈಟ್ ಹಾಕ್ಬೇಕು ಅಂತ ಮಾತಾಡಿದ್ರಿ. ಈಗ ಅದು ಎಲ್ಲಿದೆ? ಅದ್ರಲ್ಲಿ 6 ನಮ್ಮ ಮನೆಗೆ ಹಾಕ್ಸಿದೀನಿ. ಮತ್ತೆ ಉಳಿದಿರೋದನ್ನ ನಾನು ಇದೇನಪ್ಪ ಇದು? ಉತ್ತರ ಕೊಡಿ ಸರ್. ಅದನ್ನ ನಾವು ಮಾರಿ ಅಯ್ಯೋ, ಇದೇನಪ್ಪ ಆಗ್ತಾ ಇದೆ? ವಿಧಾಯಕ್ ಸ್ವಲ್ಪ ಭಯಗೊಳ್ತಾನೆ. ಅವನು ತಕ್ಷಣ ಕುರ್ಚಿಯಿಂದ ಮೇಲೆದ್ದು ಬೇಗ ಹೊರಡಲು ಪ್ರಾರಂಭಿಸ್ತಾನೆ. ಅವನ ಭುಜಗಳನ್ನ ಹಿಡ್ಕೊಂಡು ಅವನ ಅದೇ ಕುರ್ಚಿ ಮೇಲೆ ಕೂಡ್ಸಲು ಪ್ರಯತ್ನಿಸ್ತಾರೆ. ಮತ್ತೆ ಈ ಹಳ್ಳಿಯ ರಸ್ತೆಗಳನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ರಲ್ವಾ ನೀವು? ಆ ಫಂಡ್ನ ನಮ್ಮ ಪಾರ್ಟಿಯವರು ತಿಂದು ಉಡಾಯಿಸ್ಬಿಟ್ಟಿದ್ದಾರೆ. ವಿಧಾಯಕ್ ಮಾತನ್ನ ನಿಲ್ಲಿಸ್ಬಿಡ್ತಾನೆ. ಮತ್ತೆ ಅವನ ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಹಳ್ಳಿಯ ಜನರೆಲ್ಲ ಅವನ ಮೇಲೆ ಕೋಪಗೊಂಡು ರೋಷದಿಂದ ನೋಡ್ತಾ ಇರ್ತಾರೆ. ನಿಜಾಂಶ ಏನೋ ಹೊರಗೆ ಬಂತು, ಆದ್ರೆ ಭ್ರಷ್ಟಾಚಾರನ್ನು ಮುಗಿಸಲು ಇದು ಸರಿಯಾದ ಸಮಯವೇ ಆಗ್ಲಿಲ್ಲ. ಇದೇನು ಇವನು ಓಡೋದ? ಇದು ಇದೇ ರೀತಿ ಕಂಟಿನ್ಯೂ ಆದ್ರೆ ನಮ್ಮ ಹಳ್ಳಿ ಉದ್ಧಾರ ಆಗಲ್ಲ. ಮತ್ತೆ ಈ ಗೂಂಡರಾಜ್ಯನೇ ಬರುತ್ತೆ. ಇವರು ಸೇರಾದ್ರೆ ನಾವು ಸವಾ ಸೇರಾಗ್ಬೇಕಾಗತ್ತೆ. ಸುಶೀಲ್ನ ಕರೀರಿ. ಮಾರನೆಯ ದಿನ ಒಬ್ಬ ಯುವಕನು ಆ ಸ್ಟೇಜಿನ ಹತ್ತಿರ ಕುರ್ಚಿಯನ್ನು ಸರಿ ಮಾಡ್ತಿರ್ತಾನೆ. ಮತ್ತೆ ಸುತ್ತಲೂ ಸಮಾಚಾರವನ್ನು ಹೇಳ್ತಿದ್ದ ರಿಪೋರ್ಟರ್ಸ್ ಅಲ್ಲಿ ಉಪಸ್ಥಿತರಿರ್ತಾರೆ. ತಕ್ಷಣ ವಿಧಾಯಕ್ ಅವನ 2 ಮಂತ್ರಿಗಳ ಜೊತೆಗೆ ಆ ಜಾಗಕ್ಕೆ ಬರ್ತಾನೆ. ಮತ್ತೆ ಅವನ 2 ಮಂತ್ರಿ ಅವನ ಆ ಕಡೆ ಈ ಕಡೆ ಕೂತ್ಕೊಂಡಿರ್ತಾರೆ. ಹೋದ್ಸಲಿಯಂತೆ ಈ ವರ್ಷದ ಎಲೆಕ್ಷನ್ಸ್ ಹೇಗೆ ನಡೀಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ? ಈ ಹಳ್ಳಿಯಲ್ಲಿ ಏನೇನು ಬದಲಾವಣೆಗಳು ಮಾಡಬೇಕೆಂದು ನೀವು ಅಂದ್ಕೊಂಡಿದ್ದೀರಾ? ಖಂಡಿತ
ನಾನನ್ನ ಹೃದಯಪೂರ್ವಕವಾಗಿ ನಾನ್ ನಿಮ್ಗೆ ಉತ್ತರ ಕೊಡ್ತೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ಹಳ್ಳಿಯ ಫಂಡನ್ನ ನಾನು ಬಳಸ್ಕೊಂಡಿದ್ದೀನಿ. ನಾನು ನಮ್ಮ ಸಹಚರರು ಉಡಾಯಿಸಿದ್ದೀವಿ. ಹಳ್ಳಿಲಿ ಬೆಲೆ ಬಾಳೋ ವಸ್ತುಗಳು, ನಕಲಿ ಬಿಲ್ ಮತ್ತೆ ಹಫ್ತಾ ವಸೂಲಿ ಕೂಡ ಮಾಡ್ತೀವಿ. ಈ ತರ ಬಹಳ ರೀತಿಯಲ್ಲಿ ಈ ಹಳ್ಳಿನ ನಾನು ತಿಂದು ಕುಡಿದಿದ್ದೀನಿ. ಅವನು ಮಾತಾಡ್ತಿದ್ದ ಪ್ರತಿಯೊಂದು ದೃಶ್ಯವೂ ಕ್ಯಾಮ್ರಾನಲ್ಲಿ ಸೆರೆ ಹಿಡಿಯಲು ಪ್ರಾರಂಭವಾಗತ್ತೆ. ವಿಧಾಯಕಗೆ ತಕ್ಷಣ ಗೊತ್ತಾಗತ್ತೆ ಅಲ್ಲಿ ಅವನು ಏನ್ ಮಾತಾಡಿದಾನೆ ಅಂತ. ಅವನು ಹಿಂದೆ ತಿರುಗಿ ಮಂತ್ರಿಯ ಕಡೆಗೆ ನೋಡ್ತಾ ಇರ್ತಾನೆ. ಇದು ಅದೇ ಜಾದುವಿನ ಕುರ್ಚಿ ಆಗಿರತ್ತೆ. ಆ ದಿನ ಅವನು ಜನಗಳ ಮುಂದೆ ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡಿರೋ ಕುರ್ಚಿ. ಕೆಲಸದವನನ್ನು ಗುರಾಯಿಸಿ ನೋಡಲು ಶುರು ಮಾಡ್ತಾನೆ. ಸುಶೀಲ್ ಆ ಹಳ್ಳಿಯಲ್ಲಿದ್ದ ಒಬ್ಬ ಯುವಕನಾಗಿರ್ತಾನೆ. ಅವನು ಸರ್ಕಾರದ ಆಫೀಸ್ ಅಲ್ಲಿ ಕ್ಲರ್ಕ್ ಆಗಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮತ್ತೆ ವಿಧಾಯಕನನ್ನು ಕೈ ಹಿಡಿದು ಬಂದಿ ಮಾಡಿ ಕರ್ಕೊಂಡು ಹೊಟ್ಟೋಗ್ತಾರೆ. ಈ ದೃಶ್ಯವು ಸುಶೀಲಿನ ಇಚ್ಛೆಯಂತೆ ನಡೆದು ಹೋಗುತ್ತೆ. ಮತ್ತೆ ಅವನು ಅಜಯ್ ಆ ಜನಗಳ ಮಧ್ಯೆ ಖುಷಿಯಾಗಿರೋದನ್ನ ನೋಡಿ ತುಂಬಾ ಸಂತೋಷಗೊಳ್ತಾನೆ. ಸ್ವಲ್ಪ ದಿನಗಳ ನಂತರ ಹಳ್ಳಿಯ ಜನರೆಲ್ಲ ಒಟ್ಟಿಗೆ ಕೂತಿರ್ತಾರೆ. ಅಜಯ್ ಮತ್ತೆ ಸುಶೀಲ್ ಕೂಡ ಅವನ ಜೊತೆನೆಲ್ಲೇ ಕೂತಿರ್ತಾನೆ. ಅರೆ ಇದೇನಿದು, ಹಳ್ಳಿಯ ಇನ್ನೊಂದು ಚುನಾವಣೆಯಲ್ಲಿ ಒಬ್ಬ ಹೊಸ ರಾಜಕಾರಣಿ ನಿಲ್ತಾ ಇದ್ದಾನಂತೆ. ಹಾಗಾದ್ರೆ ಜಾದುವಿನ ಕುರ್ಚಿನ ನಾನು ಮತ್ತೆ ತಗೊಂಡ್ ಬರ್ತೀನಿ. ಇಡೀ ಹಳ್ಳಿಯ ಜನರು ಜೋರಾಗಿ ನಗಲು ಪ್ರಾರಂಭಿಸ್ತಾರೆ. ಕಥೆಯ ಸುಖಾಂತ್ಯವಾಗಿರುತ್ತದೆ.